ಇನ್ನು ದೆಹಲಿ ಸ್ಫೋಟದ ಹಿಂದೆ ದೊಡ್ಡ ಉಗ್ರ ಜಾಲ ಇದೆಯಾ ಅನ್ನೋ ಪ್ರಶ್ನೆ. ಟೆಲಿಗ್ರಾಮ್ ಆಪ್ ಮೂಲಕ ಶಂಕಿತ ಉಗ್ರರು ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅದಕ್ಕೋಸ್ಕರನೇ ಒಂದು ಪ್ರತ್ಯೇಕವಾಗಿ ಟೆಲಿಗ್ರಾಮ್ ಗ್ರೂಪ್ ಅನ್ನ ಕೂಡ ಕ್ರಿಯೇಟ್ ಮಾಡ್ಕೊಂಡಿದ್ರು ಅನ್ನೋ ಶಂಕೆ ಇದೆ. ಟೆಲಿಗ್ರಾಮ್ ಗ್ರೂಪ್ ಅನ್ನ ತನಿಖಾಧಿಕಾರಿಗಳು ಜಾಲಾಡ್ತಾ ಇದ್ದಾರೆ. ಉಮರ್, ಮುಜಾಮಿಲ್, ಆದಿಲ್ ಈ ಗ್ರೂಪ್ನಲ್ಲಿ ಇದ್ರು ಅನ್ನೋ ಅನುಮಾನ ಕೂಡ ಇದೆ. ಈಗಾಗಲೇ ಈ ದೆಹಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಉಗ್ರರ ಕೈವಾಡ ಇರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಈ ಸ್ಫೋಟಕ್ಕೆ ಬಳಸಿರುವಂತಹ ವಸ್ತುಗಳಿದೆಯಲ್ಲ, ರಾಸಾಯನಿಕಗಳಿರಬಹುದು ಅಥವಾ ಸ್ಫೋಟಕಗಳಿರಬಹುದು, ಇದೆಲ್ಲವೂ ಕೂಡ ಉಗ್ರರ ಕೈವಾಡದ ಕೃತ್ಯ ಅನ್ನೋದು ಜಗಜ್ಜಾಹೀರು ಮಾಡ್ತಾ ಇದೆ. ಆದರೆ ಇದುವರೆಗೂ ಕೂಡ ಈ ಒಂದು ದಾಳಿಯ ಅಥವಾ ಸ್ಫೋಟದ ಹೊಣೆಯನ್ನ ಯಾವ ಉಗ್ರ ಸಂಘಟನೆಯೂ ಕೂಡ ಹೊತ್ಕೊಂಡಿಲ್ಲ. ಈ ಒಂದು ಸ್ಫೋಟವನ್ನ ಮಾಡಬೇಕು ಅಥವಾ ಇಂತಿಂಥ ಪ್ಲೇಸ್ಗಳನ್ನೇ ಟಾರ್ಗೆಟ್ ಮಾಡ್ಕೊಳ್ಬೇಕು, ಈ ಒಂದು ಸ್ಪಾಟ್ನಲ್ಲಿ ಟಾರ್ಗೆಟ್ ಮಾಡಿ ನಾವು ಸ್ಫೋಟ ಮಾಡಿದಂತಹ ಸಂದರ್ಭದಲ್ಲಿ ಅದು ಹೆಚ್ಚಿನ ಪರಿಣಾಮವನ್ನು ಬೀರುತ್ತೆ, ಅದನ್ನು ಯಾವ ರೀತಿಯಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದರ ಕುರಿತು ಇವರೆಲ್ಲರೂ ಕೂಡ ಪಕ್ಕ ಪ್ಲಾನ್ ಮಾಡಿದ್ದಾರೆ. ಮಾತುಕತೆ ನಡೆದಿದೆ, ಮೆಸೇಜಸ್ ರವಾನೆಯಾಗಿದೆ. ಇದಕ್ಕೆ ಇವರು ಬಳಸಿರೋದು ಟೆಲಿಗ್ರಾಮ್ ಅನ್ನೋದು ಗೊತ್ತಾಗಿದೆ. ಟೆಲಿಗ್ರಾಮ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಆ ಗ್ರೂಪ್ನಲ್ಲಿ ಈ ಉಮರ್, ಮುಜಾಮಿಲ್ ಮತ್ತೆ ಆದಿಲ್ ಕೂಡ ಇದ್ರು ಅನ್ನೋದು ಗೊತ್ತಾಗಿದೆ. ಅದರ ಹೊರತಾಗಿ ಇವರ ಜೊತೆಗೆ ಲಿಂಕ್ನಲ್ಲಿ ಇದ್ದಂತಹ ವ್ಯಕ್ತಿಗಳು ಯಾರು? ಒಂದು ವೇಳೆ ಉಗ್ರ ಸಂಘಟನೆಗೆ ಸಂಬಂಧಪಟ್ಟಂತಹ ದೊಡ್ಡ ವ್ಯಕ್ತಿಯ ಕೈವಾಡ, ಅದರ ತರಬೇತಿ ಇರಬಹುದು ಅಥವಾ ಅವರಿಗೆ ಗೈಡ್ ಮಾಡೋದಿರಬಹುದು, ಈ ಸ್ಫೋಟಕ್ಕೆ ಬೇಕಾದಂತಹ ವಸ್ತುಗಳನ್ನು ರವಾನೆ ಮಾಡೋದಿರಬಹುದು ಅಥವಾ ಹಣದ ನೆರವು ಇರಬಹುದು, ಇದೆಲ್ಲವೂ ಕೂಡ ಹೇಗೆ ಸಾಗ್ತಾ ಇತ್ತು? ಈ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರಲ್ಲ, ಇದರ ಮುಖೇನವಾಗಿಯೇ ಮಾತುಕತೆ ಮತ್ತು ಎಲ್ಲ ಎಕ್ಸ್ಚೇಂಜ್ಗಳು ಕೂಡ ಆಗ್ತಾ ಇತ್ತು ಅನ್ನೋದು ಗೊತ್ತಾಗಿದೆ. ಇದರ ಒಂದು ಜಾಡನ್ನು ಹಿಡಿದು ಈ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡಿರುವವರ ಜನ್ಮವನ್ನ ಜಾಲಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಲಿದ್ದಾರೆ. ಈ ಆಗಂತುಕರ ಪತ್ತೆಗೆ ತನಿಖಾ ಸಂಸ್ಥೆಗಳು ತೀವ್ರ ಶೋಧವನ್ನು ನಡೆಸ್ತಾ ಇದೆ. ಮೊಬೈಲ್ ಡೇಟಾ ಟ್ರೇಸ್ ಮಾಡ್ತಾ ಇದೆ ತನಿಖಾ ತಂಡ. ಸ್ಫೋಟದ ಸಮಯದಲ್ಲಿ ಸ್ಥಳದಲ್ಲಿದ್ದಂತಹ ಫೋನ್ಗಳ ಟ್ರೇಸ್, ಸ್ಥಳದಲ್ಲಿದ್ದವರು ಯಾರ್ಯಾರ ಸಂಪರ್ಕದಲ್ಲಿದ್ರು ಅಂತ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಆಗಂತುಕರ ಪತ್ತೆಗೆ ತನಿಖಾ ಸಂಸ್ಥೆಗಳ ತೀವ್ರ ಶೋಧ. ಯಾಕಂದ್ರೆ ರೆಡ್ ಫೋರ್ಟ್ ಹತ್ರ ಈ ರೀತಿಯಲ್ಲಿ ಸ್ಫೋಟ ಆಯಿತು ಅಂತಂದ್ರೆ ಈ ಜಾಲದಲ್ಲಿ ಯಾರೆಲ್ಲ ಇದ್ದಾರೆ, ಏನ್ ಪ್ಲಾನಿಂಗ್ ಆಗಿತ್ತು, ಏನ್ ಸ್ಕೆಚ್ ಹಾಕಲಾಗಿತ್ತು? 3 ತಾಸು ಪಾರ್ಕಿಂಗ್ ನಲ್ಲೇ ನಿಲ್ಲಿಸ್ಕೊಂಡಿರುತ್ತೆ ಆ ಕಾರು. ನಂತರ 6:20 ಸುಮಾರಿಗೆ ಹೊರಬರುತ್ತೆ, 6:25 ಸ್ಫೋಟ ಆಗುತ್ತೆ ಅಂತಂದ್ರೆ ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ಡಾ ಅಥವಾ ಸ್ಫೋಟಕಗಳು ಪತ್ತೆಯಾಗಿ ಕೆಲ ವೈದ್ಯರನ್ನ ವಶಕ್ಕೆ ಪಡಿತಾ ಇದ್ದಂತೆ ಹೆದರಿದಂತಹ ಈ ಡಾಕ್ಟರ್ ಉಮರ್ ಪ್ಯಾನಿಕ್ ಆಗಿ ಈ ಒಂದು ಅಟ್ಯಾಕ್ ಅನ್ನ ಮಾಡಿದ್ದ, ಆತ್ಮಾಹುತಿ ಸ್ಫೋಟನ ಇದು. ಹೀಗೆ ಹತ್ತಾರು ಪ್ರಶ್ನೆಗಳು, ಅನುಮಾನ ಖಂಡಿತವಾಗ್ಲೂ ಇದೆ. ಎಲ್ಲ ಆಂಗಲ್ನಲ್ಲೂ ಕೂಡ ಪತ್ತೆ ಹಚ್ಚಲಾಗ್ತಾ ಇದೆ. ಸ್ಫೋಟದ ಸಮಯದ ಸ್ಥಳದಲ್ಲಿದ್ದಂತಹ ಎಲ್ಲ ಫೋನ್ಗಳನ್ನ ಟ್ರೇಸ್ ಮಾಡಿ ಸ್ಥಳದಲ್ಲಿದ್ದವರು ಯಾರ್ಯಾರ ಸಂಪರ್ಕದಲ್ಲಿದ್ರು, ಏನಾದರೂ ಅಲ್ಲಿ ಮಾತುಕತೆಗಳಾಗಿದೆಯಾ, ಕಮಾಂಡ್ಗಳ ಎಕ್ಸ್ಚೇಂಜ್ ಆಗಿದೆಯಾ, ಆ ಬಗ್ಗೆ ಪತ್ತೆ ಹಚ್ಚಲಾಗ್ತಾ ಇದೆ. ಇನ್ನು ಸ್ಫೋಟದ ನಂತರ ಆಫ್ ಆದ ಫೋನ್ಗಳ ಪತ್ತೆಗೂ ಕೂಡ ಇದೀಗ ಅಧಿಕಾರಿಗಳು ಇಳಿದಿದ್ದಾರೆ. IPDR ತಂತ್ರಜ್ಞಾನವನ್ನು ಬಳಸಿ ಫೋನ್ ಡೇಟಾವನ್ನು ಸಂಗ್ರಹ ಮಾಡುವಂತಹ ಕೆಲಸ ಆಗುತ್ತೆ. IPDR ಇಂಟರ್ನೆಟ್ ಪ್ರೋಟೋಕಾಲ್ ಡೀಟೇಲ್ ರೆಕಾರ್ಡ್. ಸ್ವಿಚ್ ಆಫ್ ಆದಂತಹ ಫೋನ್ಗಳ ಮಾಹಿತಿಯನ್ನ ಈ ಒಂದು ತಂತ್ರಜ್ಞಾನ ಕೊಡುತ್ತೆ. ಇದರ ಮುಖೇನವಾಗಿ ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸವನ್ನ ಇದೀಗ ಅಧಿಕಾರಿಗಳು ಮಾಡಲಿದ್ದಾರೆ. ಸ್ಫೋಟ ಆದ್ಮೇಲೆ ಯಾರ್ಯಾರ ಫೋನ್ ಸ್ವಿಚ್ ಆಫ್ ಆಯಿತು, ಈಗ ಈ ಒಂದು ಸ್ಫೋಟದಲ್ಲಿ ಡಾಕ್ಟರ್ ಉಮರ್ ಸಾವನ್ನಪ್ತಾರೆ ಕಾರ್ನಲ್ಲೇ. ಅದಾದ ನಂತರದಲ್ಲಿ ಅದಕ್ಕೂ ಮುನ್ನ ಯಾರ ಜೊತೆಗೆ ಸಂಪರ್ಕದಲ್ಲಿ ಇದ್ರು ಅಥವಾ ಇವರ ಜೊತೆಗೆ ಯಾರ ಸಂಪರ್ಕದಲ್ಲಿದ್ರು, ಅವರ ಫೋನ್ ಸ್ವಿಚ್ ಆಫ್ ಆಯ್ತಾ, ಅದೆಲ್ಲವನ್ನ ಕೂಡ ಟ್ರೇಸ್ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅಧಿಕಾರಿಗಳು. ಅದಕ್ಕೆ ಹೊಸ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವಂತಹ ಕೆಲಸವೂ ಕೂಡ ಆಗ್ತಾ ಇದೆ. IPDR ಅನ್ನೋ ತಂತ್ರಜ್ಞಾನವನ್ನು ಬಳಸಿ ಫೋನ್ ಡೇಟಾವನ್ನ ಸಂಗ್ರಹ ಮಾಡುವಂತಹ ಕಾರ್ಯ ನಡೀತಿದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡಿತಾ ಹೋಗೋಣ. ಶಾಹೀನ್ ಮನೆ ಮೇಲೆ ಏನು ದಾಳಿ ಆಗಿದೆ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈ ಡಾಕ್ಟರ್ ಶಾಹೀನ್, ಈ ಶಂಕಿತ ಉಗ್ರೆಯ ಬಾಡಿಗೆ ಮನೆಯಲ್ಲೂ ಕೂಡ ಶೋಧ ಕಾರ್ಯ ನಡೆಸಲಾಯಿತು. ಜೊತೆಗೆ ಮನೆಯಲ್ಲಿ ಶೋಧ ನಡೆಸಿದಾಗ ಸಾಕಷ್ಟು ವಸ್ತುಗಳು ಪತ್ತೆಯಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈ ಶೋಧ ಜೊತೆಗೆ ಪತ್ತೆಯಾದಂತಹ ವಸ್ತುಗಳ ಬಗ್ಗೆ ಏನೇನು ಡೀಟೇಲ್ಸ್ಗಳು ಲಭ್ಯ ಆಗ್ತಾ ಇದೆ, ಆಕೆಯ ಪಾತ್ರ, ಆಕೆಯ ಲಿಂಕ್ ಬಗ್ಗೆ ಏನಾದರೂ ಸ್ಪಷ್ಟತೆ ಸಿಗ್ತಾ ಇದೆಯಾ?
ಹೌದು ಪ್ರತಿಮಾ, ಜೈಷ್ ಎ ಮೊಹಮ್ಮದ್ನ ಪಾಂಪ್ಲೆಟ್ಗಳು ಬಹು ಮುಖ್ಯವಾಗಿ ಜಮ್ಮು ಕಾಶ್ಮೀರದ ಪುಲ್ವಾಮಾ ಗ್ರಾಮದಲ್ಲಿ ಪತ್ತೆ ಆಗುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿನ ಜಮ್ಮು ಕಾಶ್ಮೀರ ಪೊಲೀಸರಿಗೆ ಒಂದು ಡೌಟ್ ಬರುತ್ತೆ. ಈ ತರದ ಏನು ಜೈಷ್ ಎ ಮೊಹಮ್ಮದ್ ಸಂಘಟನೆ ಮತ್ತೆ ಆಕ್ಟಿವ್ ಆಗಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮಾಡಿದ ಬಳಿಕವೂ ಕೂಡ ಬವಾಲ್ಪುರದ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಹೆಡ್ ಕ್ವಾರ್ಟರ್ಸ್ ಮೇಲೆ ಭಾರತ ದಾಳಿ ಮಾಡಿ ಬಂದಿತ್ತು. ಇಂಥ ಸಂದರ್ಭದಲ್ಲೂ ಕೂಡ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಸ್ಲೀಪರ್ ಸೆಲ್ಗಳು ಮತ್ತೆ ಭಾರತದಲ್ಲಿ ಆಕ್ಟಿವ್ ಆಗಿರುವ ಬಗ್ಗೆ ಅನುಮಾನ ಬರುತ್ತೆ. ಎಲ್ಲಾ ರಾಜ್ಯಗಳಿಗೂ ಕೂಡ ಒಂದು ಮಾಹಿತಿಯನ್ನ ರವಾನಿಸಲಾಗುತ್ತೆ. ಆಗ ಫರೀದಾಬಾದ್ ನಲ್ಲಿ ದಾಳಿ ಮಾಡಲಾಗುತ್ತೆ, ಲಕ್ನೋದಲ್ಲೂ ಕೂಡ ದಾಳಿ ಮಾಡಲಾಗುತ್ತೆ. ಫರೀದಾಬಾದ್ ನಲ್ಲಿ ಫಲಾ ವಿವಿ ವಿಶ್ವವಿದ್ಯಾಲಯದಲ್ಲಿ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ವೈದ್ಯರುಗಳು ಈ ಒಂದು ಉಗ್ರರ ದುಷ್ಕೃತ್ಯದಲ್ಲಿ ಭಾಗಿಯಾಗಿರುವಂತದ್ದು ಪತ್ತೆ ಆಗುತ್ತೆ. ಮತ್ತೆ ಅಪಾರ ಪ್ರಮಾಣದಲ್ಲಿ ಸ್ಫೋಟಕಗಳು ಪತ್ತೆ ಆಗುತ್ತೆ. ಮುಜ್ಮಿಲ್ ಆಗಿರ್ಬೋದು, ಡಾಕ್ಟರ್ ಆದಿಲ್ ಆಗಿರ್ಬೋದು, ಜೊತೆಗೆ ಶಾಹಿನ್ ಆಗಿರ್ಬೋದು, ಡಾಕ್ಟರ್ ಶಾಹಿನ್, ಈ ಮೂವರನ್ನ ಬಂಧಿಸಿದ ಬಳಿಕ ಅವ್ರಿಗೆ ಗೊತ್ತಾಗುತ್ತೆ ಇದು ದೊಡ್ಡದಾದಂತಹ ಜಾಲ ಇದೆ ಅನ್ನುವಂಥದ್ದು. ಆಗ ಲಕ್ನೋದಲ್ಲಿ ದಾಳಿ ಮಾಡ್ತಾರೆ, ಗುಜರಾತ್ ನಲ್ಲೂ ಕೂಡ ದಾಳಿ ಮಾಡ್ತಾರೆ, ಮತ್ತೆ ಜಮ್ಮು ಕಾಶ್ಮೀರದ ಹಲವು ಭಾಗಗಳಲ್ಲಿ ಈ ತರದ ದಾಳಿಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅನೇಕ ಸ್ಫೋಟಕಗಳು ಪತ್ತೆ ಆಗುತ್ತೆ, ಭಾರಿ ಪ್ರಮಾಣದಲ್ಲಿ ಸ್ಫೋಟಕಗಳು ಪತ್ತೆ ಆಗುತ್ತೆ. ಬಹು ಮುಖ್ಯವಾಗಿ ಈ ಶಾಹಿನ್ ಏನಿದ್ದಾಳೆ, ಈಕೆ ಜೈಷ್ ಎ ಮೊಹಮ್ಮದ್ ಸಂಘಟನೆ ಏನು ಪಾಕಿಸ್ತಾನದಲ್ಲಿದೆ, ಪಾಕಿಸ್ತಾನದಲ್ಲಿ ಹೆಚ್ಚು ಆಕ್ಟಿವ್ ಆಗಿದೆ. ಮಸೂದ್ ಅಜರ್ ಜೈಷ್ ಎ ಮೊಹಮ್ಮದ್ ಮುಖ್ಯಸ್ಥ, ಆತನ ತಂಗಿ ಈ ಜೈಷ್ ಎ ಮೊಹಮ್ಮದ್ ಸಂಘಟನೆ ಮಹಿಳಾ ವಿಭಾಗವನ್ನ ಮುನ್ನಡೆಸ್ತಿದ್ದಾಳೆ. ಆ ಮಹಿಳಾ ವಿಭಾಗವನ್ನ ಭಾರತದಲ್ಲಿ ನಾನು ಮುನ್ನಡೆಸಬೇಕು ಅನ್ನುವಂತಹದ್ದು ಶಾಹಿದ್ ತರಬೇತಿಯನ್ನ ಪಡೆದುಕೊಂಡಿದ್ಲು, ಜೊತೆಗೆ ನೇಮಕಾತಿಯನ್ನು ಕೂಡ ಅದಕ್ಕೆ ಮಾಡ್ಕೊಳ್ತಿದ್ಲು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮತ್ತೆ ಈಕೆ ಇದ್ದಂತಹ ಮನೆಯಲ್ಲಿ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳು ಕೂಡ ಪತ್ತೆ ಆಗಿರ್ತಕ್ಕಂಥದ್ದು, AK-47 ಗನ್ ಕೂಡ ಪತ್ತೆ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈಕೆ ವಾಸ ಆಗಿದ್ದಂಥದ್ದು ಫರೀದಾಬಾದ್ ನಲ್ಲಿ ವಿವಿಯಲ್ಲಿ ಕೆಲಸ ಮಾಡ್ತಿದ್ಲು, ಅಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ಲು, ಅಲ್ಲೂ ಕೂಡ ಅಪಾರ ಪ್ರಮಾಣದ ಇದು ಪತ್ತೆ ಆಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳು ಪತ್ತೆ ಆಗಿರ್ತಕ್ಕಂಥದ್ದು. ಜೊತೆಗೆ ಆಕೆಯ ಮೂಲ ಏನಿತ್ತು ಲಕ್ನೋದಲ್ಲಿ, ಆಕೆ ತಂದೆ, ಆಕೆಯ ತಮ್ಮಂದಿರು ಇಬ್ರು ಏನು ವಾಸವನ್ನ ಮಾಡ್ತಿದ್ರು, ಅಲ್ಲಿಯೂ ಕೂಡ ಪೊಲೀಸರು ದಾಳಿಯನ್ನ ಮಾಡ್ತಾರೆ. ಅಲ್ಲಿ ಸಂಪೂರ್ಣವಾಗಿ ಮನೆಯನ್ನ ಶೋಧಿಸುವಂತಹ ಕೆಲಸವನ್ನ ಮಾಡ್ತಾರೆ. ಅಣ್ಣ ಮತ್ತೆ ತಮ್ಮಂದಿರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಏನಿ ಶಾಹಿದ ಎಲ್ಲಿಗೆ ಮದುವೆ ಮಾಡಿಕೊಟ್ರು, ಅವ್ರು ಎಲ್ಲಿ ಕೆಲಸ ಮಾಡ್ತಿದ್ದಾಳೆ, ಇವಳ ಹಿನ್ನೆಲೆ ಏನು, ಎಲ್ಲೆಲ್ಲಿ ಇವಳು ಆಕ್ಟಿವ್ ಆಗಿದ್ಲು, ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ಲು, ಹೀಗೆ ಎಲ್ಲ ರೀತಿಯಾದಂತಹ ಮಾಹಿತಿಯನ್ನ ಕಲೆ ಹಾಕುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಜೊತೆಗೆ ಇವಳಿಗೆ ಸಹಾಯ ಮಾಡಿದಂತವ್ರು ಇನ್ನೊಬ್ಬ ಅನ್ಸಾರಿ ಅಂತ, ಡಾಕ್ಟರ್ ಅನ್ಸಾರಿ ಅಂತ, ಈತನು ಕೂಡ ಲಕ್ನೋ ಮೂಲದವನೇ. ಈತನ ಮನೆ ಮೇಲೂ ಕೂಡ ಬೆಳಗ್ಗೆ ದಾಳಿಯನ್ನ ಮಾಡ್ತಾರೆ. IIM ರಸ್ತೆಯಲ್ಲಿ ಇರ್ತಕ್ಕಂಥ ಮನೆ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಅನ್ಸಾರಿ ಮನೆಯಲ್ಲಿ ಯಾರು ಇರೋದಿಲ್ಲ, ಆತನು ಇರೋದಿಲ್ಲ, ಮತ್ತೆ ಆತರ ಕುಟುಂಬಸ್ಥರು ಇರೋದಿಲ್ಲ, ಅವರೆಲ್ಲರೂ ಕೂಡ ಪರಾರಿ ಆಗಿರುವಂತಹದ್ದು. ಜೊತೆಗೆ ಈ ಉಮರ್ ಏನು ಆತ್ಮಾಹುತಿ ದಾಳಿ ಮಾಡ್ಕೊಂಡು ಕೆಂಪುಕೋಟೆಯ ಮುಂದೆ ಹತನಾಗಿದ್ದಾನೆ, ಈತನ ಸ್ನೇಹಿತರನ್ನು ಕೂಡ ಈಗ ವಿಚಾರಣೆ ಮಾಡ್ತಿರ್ತಕ್ಕಂಥದ್ದು. ಡಾಕ್ಟರ್ ಸಜ್ಜನ್ ಅನ್ನುವಂತಹ ವ್ಯಕ್ತಿಯನ್ನ ವಿಚಾರಣೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಅಂದ್ರೆ ಉಮರ್ ಜೊತೆಗೆ ಅತ್ಯಂತ ಹೆಚ್ಚು ಒಡನಾಟದಲ್ಲಿದ್ದಂತಹ ವ್ಯಕ್ತಿ, ಆತನ ಪ್ರತಿ ಚಟುವಟಿಕೆಗಳು ಮತ್ತೆ ಯಾರ್ಯಾರ ಜೊತೆ ಸಂಪರ್ಕ ಇಟ್ಕೊಂಡಿದ್ದ, ಹೀಗೆ ಎಲ್ಲವನ್ನು ಕೂಡ NIA ಪೊಲೀಸರು ಜೊತೆಗೆ ಹರಿಯಾಣ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಸಜ್ಜನ್ಗೆ 4 ದಿವಸಗಳ ಹಿಂದೆ ಅಷ್ಟೇ ವಿವಾಹ ಆಗಿದೆ. ಹೀಗಾಗಿ ಇವನನ್ನು ಕೂಡ ಹೆಚ್ಚಿನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ, ಮತ್ತೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕುವಂತ ಪ್ರಯತ್ನ ಮಾಡ್ತಾರೆ. ಈತನಷ್ಟೇ ಅಲ್ಲ, ಇನ್ನೂ 3 ವೈದ್ಯರನ್ನ, ಅಂದ್ರೆ ಉಮರ್ ಜೊತೆಗೆ ಸಂಪರ್ಕದಲ್ಲಿದ್ದಂತಹ ಇನ್ನೂ 3 ವೈದ್ಯರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಇವರೆಲ್ಲ ವೈಟ್ ಕಾಲರ್ಸ್ ಶಂಕಿತ ಉಗ್ರರು. ಇವರ ಜಾಲ ಬಹಳಷ್ಟು ದೊಡ್ಡದಾಗಿರುತ್ತೆ, ಇವರ ನೆಟ್ವರ್ಕ್ ಬಹಳಷ್ಟು ದೊಡ್ಡದಾಗಿರುತ್ತೆ. ಏನು ಮೂಲಭೂತವಾದ ಜೊತೆಗೆ ವಿಜ್ಞಾನವು ಕೂಡ ಸೇರ್ಕೊಂಡಾಗ ಅದು ದೊಡ್ಡ ಮಟ್ಟದ ಅನಾಹುತಕ್ಕೆ ಕಾರಣ ಆಗುತ್ತೆ. ಮತ್ತೆ ಈ ತರ ದೊಡ್ಡ ಬ್ಲಾಸ್ಟ್ ಗಳನ್ನ ಮಾಡಬೇಕು ಅಂತಂದ್ರೆ ಅವರಿಗೆ ವಿಜ್ಞಾನವು ಕೂಡ ಗೊತ್ತಿರಬೇಕಾಗುತ್ತೆ. ಇವರು ಡಾಕ್ಟರ್ಗಳು, ಸೈನ್ಸ್ ಅನ್ನ ಓದಿರುವಂತವರು. ಹೀಗಾಗಿ ಇವರು ಇಂತಹ ದೊಡ್ಡ ಬ್ಲಾಸ್ಟ್ ಗಳಲ್ಲಿ ಭಾಗಿಯಾಗ್ತಾರೆ ಅಂತಂದ್ರೆ ಇದು ಭಾರತದ ಭದ್ರತೆಗೆ ಇದು ಮಾರಕ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನ NIA ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿದೆ. ಇವರ ಎಲ್ಲೆಲ್ಲಿ ಸ್ಲೀಪರ್ ಸೆಲ್ಗಳಿದಾವೆ, ಎಲ್ಲೆಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಅದಕ್ಕೆ ಸಂಬಂಧಪಟ್ಟವರು ಎಲ್ಲೆಲ್ಲಿ ಆಕ್ಟಿವ್ ಆಗಿದ್ದಾರೆ ಅವರೆಲ್ಲರನ್ನೂ ಕೂಡ ಹುಡುಕುವಂತ ಪ್ರಯತ್ನವನ್ನ ಮಾಡಲಾಗ್ತಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಭಾರತ ಜೈಷ್ ಎ ಮೊಹಮ್ಮದ್ನ ಸಂಘಟನೆಯ ಹೆಡ್ ಕ್ವಾರ್ಟರ್ಸ್ ಮೇಲೆ ದಾಳಿ ಮಾಡಿ ಬಂದಿತ್ತು. ಮತ್ತೆ ಮಸೂದ್ ಅಜರ್ನ ಕುಟುಂಬಸ್ಥರು ಒಂದಷ್ಟು ಜನ ಸಾವನ್ನಪ್ಪಿದ್ರು. ಆ ಸಂಘಟನೆಗೆ ಸೇರಿದಂತ ಕಾರ್ಯಕರ್ತರು, ಸ್ವಯಂ ಸೇವಕರು ಸಾವನ್ನಪ್ಪಿದ್ರು. ಇದಾದ ನಂತರ ಎಲ್ಲ ಒಂದ್ ಕಡೆ ಕಡಿಮೆ ಆಯ್ತು, ಜೈಷ್ ಎ ಮೊಹಮ್ಮದ್ ಸಂಘಟನೆ ಚಟುವಟಿಕೆಗಳು ಭಾರತದಲ್ಲಿ ಕಡಿಮೆ ಆಗುತ್ತೆ ಅಂತಂದ್ರೆ ಇಲ್ಲ ಅನ್ನುವಂತಹ ನಿಟ್ಟಲ್ಲಿ ಮತ್ತೆ ಹಾವಿನ ಹೆಡೆ ಎತ್ತಿದ ರೀತಿಯಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಏನು ಕಾರ್ಯಚಟುವಟಿಕೆಗಳು ಮತ್ತೆ ಭಾರತದಲ್ಲಿ ಶುರುವಾಗಿರುವಂತಹದ್ದು. ಭಾರತ ಇದಕ್ಕೆ ತಕ್ಕಾದಂತ ಉತ್ತರವನ್ನು ಕೊಡಬೇಕು.
ಕೊಡಬೇಕಾಗುತ್ತೆ. ಜೊತೆಗೆ ಜೈಷ್ ಎ ಮೊಹಮ್ಮದ್ ಸಂಘಟನೆ ಈ ತರದ ಚಟುವಟಿಕೆಗಳೆಲ್ಲಾಗುತ್ತೆ ಎಲ್ಲವನ್ನು ಕೂಡ ಪತ್ತೆ ಹಚ್ಚಿ ಮಗ್ಗಲನ್ನ ಮುರಿಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಹರೀಶ್ ತಮ್ಮ ಮಾಹಿತಿಗೆ.